ಇವತ್ತು ಡೇ 2 ಟಾಸ್ಕ್ ಮಾಡ್ತಿದ್ದೀವಿ. ಮನಸ್ಸಿದ್ರೆ ಮಾರ್ಗ. ಜನ ಇರೋವಾಗ ರೋಡಲ್ಲಿ ಯಾರಾದ್ರೂ ನಮ್ಮನ್ನ ನೋಡೋವಾಗ ಹೆಂಗ್ ಮಾತಾಡೋದು, ಭಯ ಇರುತ್ತೆ ನಮ್ಮಲ್ಲಿ. ಅಯ್ಯೋ ಯಾರಾದ್ರೂ ನೋಡಿದ್ರೆ ಏನಾದ್ರು ಅನ್ಕೊಂತಾರೆ ಅಂತ ತುಂಬಾ ಭಯ ಇರುತ್ತೆ ಮನ್ಸಲ್ಲಿ. ಆದ್ರೂ ಸರಿ ಮಾತಾಡ್ಬೇಕು, ಮಾತಾಡಿ ಪ್ರಾಕ್ಟೀಸ್ ಮಾಡ್ಬೇಕು. ಯಾರು ಕೂಡ ಡೈರೆಕ್ಟ್ ಆಗಿ ಬಂದಿದ ತಕ್ಷಣ ಯಾರು ಕೂಡ ಕರೆಕ್ಟ್ ಆಗಿ ಮಾತಾಡಲ್ಲ. ಎಲ್ಲ ಹೋಗೋ ಜರ್ನಿಯಲ್ಲಿ ಕಲಿಯೋದು ಅಷ್ಟೇ. ನೀವು ಕೂಡ ಬರ್ಬೋದು, ಮಾಡ್ಬೋದು ಆರಾಮಾಗಿ. ಯಾರು ನಮ್ಮ ಬಗ್ಗೆ ಏನು ಅನ್ಕೊಂಡ್ರೆ ಏನು ಅನ್ಕೊಂಡವರೆಲ್ಲ ಬಂದು ಕೊಡ್ತಾರ ನಮ್ಗೆ? ಏನು ಇಲ್ಲ ಅಲ್ವಾ? ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಆಗಿರ್ಬೇಕು, ಪ್ರಾಪರ್ ಆಗಿರ್ಬೇಕು, ನಿಯತ್ತಾಗಿರ್ಬೇಕು. ಅಂತ ಕೆಲಸ ಮಾಡಿದ್ರೆ ಯಾರು ಕೂಡ ಏನು ಅನ್ನಲ್ಲ. ಬನ್ನಿ ನೀವು ಕೂಡ ಮಾತಾಡಿ ಕಂಟೆಂಟ್ ಕ್ರಿಯೇಟ್ ಮಾಡೋದು ನೀವು ಕೂಡ ಸ್ಟಾರ್ಟ್ ಮಾಡಿ. ನಮ್ಮ ಹತ್ರ ಅದಿಲ್ಲ ಇದಿಲ್ಲ, ನೆನ್ನೆನೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಲೋ ಕ್ವಾಲಿಟಿ ಮೊಬೈಲಲ್ಲಿ ಸುಮ್ಮನೆ ರೂಮಲ್ಲಿ ಒಂದು ದೀಪ ಇಟ್ಕೊಂಡು ಯಾವ ಥರ ವಿಡಿಯೋ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತು ನೋಡಿ ಕ್ರೌಡಲ್ಲಿ ಯಾವ ಥರ ಮಾತಾಡೋದು, ಜನ ನಮ್ಮನ್ನ ನೋಡೋವಾಗ ಯಾವ ಥರ ಮಾತಾಡೋದು ಅನ್ನೋದು ಒಂದು ವಿಡಿಯೋ ಕೂಡ ನಾನು ಮಾಡ್ತಿದ್ದೀನಿ. ಜನ ನೋಡ್ತಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ, ಮಾತಾಡ್ಲಿ ಪರವಾಗಿಲ್ಲ. ಬಟ್ ಯಾರು ಏನು ಮಾಡಲ್ಲ, ಯಾರು ಏನು ಮಾಡ್ಕೊಳಲ್ಲ. ಏನಾದರೂ ತಪ್ಪು ಮಾಡ್ತಿದೀವಾ? ಇಲ್ಲ ಅಲ್ವಾ? ಕಂಪ್ಲೀಟ್ ವಿಡಿಯೋ ನಾನು ಕೂಡ ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೋಡಿ, ರೋಡಲ್ಲೇ ನಿಂತ್ಕೊಂಡು ನಾನು ಕೂಡ ಮಾತಾಡ್ತಿರೋದು. ವೆಹಿಕಲ್ಸ್ ಹೋಗ್ತಿದೆ ಬರ್ತಿದೆ, ನನ್ನ ನೋಡ್ತಿದ್ದಾರೆ, ಏನು ಮಾಡ್ತಿದ್ದೇನೆ ಅಂತ ನೋಡ್ತಿದ್ದಾರೆ. ಪರವಾಗಿಲ್ಲ, ನೋಡ್ಲಿ, ಏನಂತೆ. ರೋಡಲ್ಲಿ ಇರೋರು ನಮ್ಮನ್ನ ನೋಡಬಾರ್ದಾ? ರೋಡಲ್ಲಿ ನಿಂತ್ಕೊಂಡು ಸೈಡಲ್ಲಿ ಯಾರಿಗೇನು ಪಬ್ಲಿಕ್ ಡಿಸ್ಟರ್ಬೆನ್ಸ್ ಇಲ್ಲ. ಇಲ್ಲಿ ನೋಡಿ, ಸೈಡಲ್ಲಿ ನಿಂತ್ಕೊಂಡೇ ವಿಡಿಯೋ ಮಾಡ್ತಿದ್ದೀನಿ. ಇದೇ ಥರ ನೀವು ಕೂಡ ಆರಾಮಾಗಿ ಮಾಡ್ಬೋದು. ಏನು ಭಯ ಇರಬಾರ್ದು ಮನಸ್ಸಲ್ಲಿ. ಭಯ ಇಟ್ಕೊಂಡಿದ್ರೆ ಏನು ಕೂಡ ಮಾಡೋಕ್ಕಾಗಲ್ಲ. ಏನಂತೀರಾ? ಇದೇ ಥರ ಎಲ್ಲರೂ ಕೂಡ ಸೇರಿ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಬನ್ನಿ. ಮನಸ್ಸಲ್ಲಿ ನಿಮಗೂ ಇರುತ್ತೆ ಮಾಡ್ಬೇಕಂತ. ಇನ್ನೂ ಯಾವತ್ತು ಮಾಡೋದು ನಾವು? ನಾಳೆ ಮಾಡೋಣ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡೋಣ, ಪ್ರಾಪರಾಗಿ ಮಾಡೋಣ ಅಂತ ಥಿಂಕ್ ಮಾಡ್ತಾನೆ ಇರ್ತೀವ. ಇನ್ನೂ ಎಷ್ಟು ದಿನ ಥಿಂಕ್ ಮಾಡ್ತಿರ್ತೀವಿ ಇದೇ ಥರ. ಬನ್ನಿ ಮಾಡೋಣ. ರೆಡಿನಾ? ಜೈ ಯೂತ್ ಪವರ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ, ನಾಳೆ ಇನ್ನೊಂದು ಟಾಸ್ಕಲ್ಲಿ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್. ಎಲ್ರಿಗೂ ಒಳ್ಳೇದಾಗಲಿ.